Hello students, welcome to DVS PU Independent College for second PU practical session. So this is our Independent College building. Now let us move on to the practical calculation of percentage of pollen germination. ಇದು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಬರೋಂಥ ಒಂದು ಎಕ್ಸ್ಪೆರಿಮೆಂಟ್. ಈ ಒಂದು ಎಕ್ಸ್ಪೆರಿಮೆಂಟ್ನಲ್ಲಿ ರಿಕ್ವೈರ್ಮೆಂಟ್ಸ್ ಆರ್ ಮೆಚೂರ್ ಪೋಲನ್ ಗ್ರೈನ್ಸ್ ಆಫ್ ಕಾಮನ್ಲಿ ಅವೈಲಬಲ್ ಫ್ಲವರ್ಸ್. ಕಾಮನ್ಲಿ ಅವೈಲಬಲ್ ಅಂತ ಹೇಳಿದ್ರೆ ಜನರಲ್ ಆಗಿ ನಾನೀಗ ಇಲ್ಲಿ ತೋರಿಸ್ತಾ ಇರೋದು ವಿಂಕಾ ರೋಸಿಯಾ ಆರ್ ಪೆರಿವಿಂಕಲ್. ನೆಕ್ಸ್ಟ್ ಹಾಗೆ ಮೈಕ್ರೋಸ್ಕೋಪ್ ಬೇಕು ನೋಡೋದಕ್ಕೆ, ಹಾಗೆ ಜರ್ಮಿನೇಷನ್ಗೆ 10% ಸುಕ್ರೋಸ್ ಸೊಲ್ಯೂಷನ್ ಬೇಕು. ದೆನ್ ಕ್ಯಾವಿಟಿ ಸ್ಲೈಡ್. ಕ್ಯಾವಿಟಿ ಸ್ಲೈಡ್ ಅಂತ ಹೇಳಿದ್ರೆ ನಾರ್ಮಲ್ ಸ್ಲೈಡ್ ರೀತಿ ಇರೋದಿಲ್ಲ, ಇಲ್ಲಿ ಕ್ಯಾವಿಟಿ ಇರುತ್ತೆ ಮಧ್ಯದಲ್ಲಿ, ಮುಟ್ಟಿದ್ರೆ ಫೀಲ್ ಆಗುತ್ತೆ ಅದು, ಇದನ್ನು ಕ್ಯಾವಿಟಿ ಸ್ಲೈಡ್ ಅಂತ ಹೇಳ್ತೇವೆ. ಇಲ್ಲಿ ನಾರ್ಮಲ್ ಆಗಿ ನ್ಯಾಚುರಲ್ ಪ್ರೋಸೆಸ್ನಲ್ಲಿ ಆಫ್ಟರ್ ಪಾಲಿನೇಷನ್ ದ ಪೋಲನ್ ಗ್ರೈನ್ಸ್ ಸ್ಟಾರ್ಟ್ ಜರ್ಮಿನೇಟ್ ಆನ್ ದ ಸರ್ಫೇಸ್ ಆಫ್ ಸ್ಟಿಗ್ಮಾ ಬೈ ದ ಆಕ್ಷನ್ ಆಫ್ ಎ ಶುಗರಿ ಸಬ್ಸ್ಟೆನ್ಸ್ ಸೆಕ್ರೆಟೆಡ್ ಬೈ ದ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್. ಅದು ನಾವಿಲ್ಲಿ ಆರ್ಟಿಫಿಷಿಯಲಿ ಪ್ರೊವೈಡ್ ಮಾಡ್ತಾ ಹೋಗ್ತೇವೆ ಆ ಶುಗರಿ ಸಬ್ಸ್ಟೆನ್ಸನ್ನು. ಆ ಶುಗರಿ ಸಬ್ಸ್ಟೆನ್ಸಲ್ಲಿ ಸುಕ್ರೋಸ್ ಸೊಲ್ಯೂಷನ್ ಇಸ್ ಆಫ್ 10%. ಇಲ್ಲಿ ಪ್ರೊಸೀಜರ್ ಹೇಗಿದೆ? ಸೊ ಕಲೆಕ್ಟ್ ದ ಪೋಲನ್ ಗ್ರೈನ್ಸ್ ಫ್ರಮ್ ಕಾಮನ್ಲಿ ಅವೈಲಬಲ್ ಫ್ಲವರ್ಸ್ ಆ್ಯಂಡ್ ಸ್ಪ್ರಿಂಕಲ್ ದೆಮ್ ಆನ್ ಎ ಡ್ರಾಪ್ ಆಫ್ ಸುಕ್ರೋಸ್ ಸೊಲ್ಯೂಷನ್ ಟೇಕನ್ ಆನ್ ಎ ಕ್ಲೀನ್ ಕ್ಯಾವಿಟಿ ಸ್ಲೈಡ್. ಈ ಕ್ಯಾವಿಟಿ ಸ್ಲೈಡ್ನಲ್ಲಿ ಸುಕ್ರೋಸ್ ಸೊಲ್ಯೂಷನ್ ತೊಗೊಳ್ತೇವೆ, ಇದರ ಮೇಲೆ ಈ ಫ್ಲವರಿಂದ ಪೋಲನ್ ಗ್ರೈನ್ಸನ್ನು ತೊಗೊಂಡು ಹಾಗೆ ಇದ್ರ ಮೇಲೆ ಹಾಕ್ತೇವೆ. ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಇನ್ವರ್ಟ್ ಎ ಕವರ್ ಸ್ಲಿಪ್ ಕೇರ್ಫುಲ್ಲಿ ಆನ್ ದ ಸ್ಲೈಡ್ ಆ್ಯಂಡ್ ಲೀವ್ ಫಾರ್ 10 to 15 minutes. ಇದರ ಮೇಲೆ ಏನು ಪೋಲನ್ ಗ್ರೈನ್ಸನ್ನು ಹಾಕಿದ್ದೇವೆ ಅದರ ಮೇಲೆ ಕವರ್ ಗ್ಲಾಸನ್ನು ನಿಧಾನಕ್ಕೆ ಹಾಗೆ ಇನ್ವರ್ಟ್ ಮಾಡಿ, ಇನ್ವರ್ಟ್ ಮಾಡಿದ ಮೇಲೆ ಈ ಸೆಟಪ್ನ ಹಾಗೆ 12 to 15 minutes ಹಾಗೆ ಬಿಡಬೇಕು. ನೆಕ್ಸ್ಟ್ ಅಬ್ಸರ್ವ್ ದ ಸ್ಲೈಡ್ ಅಂಡರ್ ಮೈಕ್ರೋಸ್ಕೋಪ್ ಫಾರ್ ಪೋಲನ್ ಜರ್ಮಿನೇಷನ್. ಫ್ಯೂ ಮಿನಿಟ್ಸ್ ಆದ ನಂತರ ಈ ಪೋಲನ್ ಗ್ರೈನ್ ಏನಿದೆ ಸುಕ್ರೋಸ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾವುದು ರಿಯಾಕ್ಟ್ ಆಗುತ್ತೆ? ಪೋಲನ್ ಗ್ರೈನ್ನ ಸರ್ಫೇಸ್. ಇಂಟೈನ್ ಏನಿದೆ, ಇಂಟೈನ್ ಪ್ರೊಟ್ರೂಡ್ ಆಗಿ ಹೊರಗಡೆ ಬರುತ್ತೆ ಜರ್ಮ್ ಪೋರಿಂದ, ಅದನ್ನು ಪೋಲನ್ ಟ್ಯೂಬ್ ಅಂತ ಹೇಳ್ತೇವೆ. ಆ ಪೋಲನ್ ಟ್ಯೂಬ್ ಜರ್ಮಿನೇಟ್ ಆಗಿದ್ದು ನಮ್ಮ ಕಣ್ಣಿಗೆ ಹಾಗೆ ಕಾಣೋದಿಲ್ಲ, ಸಣ್ಣ ಪೋಲನ್ ಗ್ರೈನ್ಸ್ ಇರೋದ್ರಿಂದ. ಮೈಕ್ರೋಸ್ಕೋಪ್ನಲ್ಲಿ ನೋಡಿದ್ರೆ ನಮಗೆ ಕಾಣುತ್ತೆ. ಆ ಮೈಕ್ರೋಸ್ಕೋಪಿಕ್ ವ್ಯೂ ನೋಡಿ ಈ ರೀತಿ ಇದೆ. ಇಲ್ಲಿ ಫಸ್ಟ್ ನಾವು ಹಾಕಿದಾಗ ಪೋಲನ್ ಗ್ರೈನ್ಸ್ ಈ ರೀತಿ ಇರುತ್ತೆ. ಫ್ಯೂ ಮಿನಿಟ್ಸ್ ಆದ ನಂತರ ನೋಡಿದ್ರೆ ಇಲ್ಲಿ ಸ್ಮಾಲ್ ಬಬಲ್ ರೀತಿ ಕಾಣ್ತಾ ಇದೆ ಪೋಲನ್ ಗ್ರೈನ್ ಸರ್ಫೇಸ್ನಲ್ಲಿ. ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಇದು. ಈ ಬಬಲ್ ಕಾಣ್ತಾ ಇದೆ ಅಂತೇಳಿ ದಟ್ ಈಸ್ ದ ಇಂಡಿಕೇಶನ್ ಆಫ್ ಜರ್ಮಿನೇಷನ್. ನೆಕ್ಸ್ಟ್ ಹಾಗೆ ಮುಂದುವರಿತಾ ಹೋದರೆ ಇನ್ನೊಂದು ಫ್ಯೂ ಮಿನಿಟ್ಸ್ನಲ್ಲಿ ಆ ಬಬಲ್ ಇಲಾಂಗೇಟ್ ಆಗುತ್ತೆ, ಆ ಟ್ಯೂಬ್ ಉದ್ದ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಹಾಗೆ ಲಾಸ್ಟ್ ಸ್ಲೈಡ್ನಲ್ಲಿ ನೋಡಿದ್ರೆ ಇಲ್ಲಿ ಈ ಪೋಲನ್ ಟ್ಯೂಬ್ ತುಂಬ ಉದ್ದ ಬೆಳೆದಿದೆ ಈ ರೀತಿ. ಈ ತುಂಬ ಉದ್ದ ಬೆಳೆದಿದೆಯಲ್ಲ, ಇಲ್ಲಿಗೆ ನಾವು ಸ್ಟಾಪ್ ಮಾಡ್ತೇವೆ. ಇಲ್ಲಿಗೆ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಶುರು ಮಾಡ್ತೇವೆ. ಇಲ್ಲಿಂದ ಹೇಗೆ ಮಾಡ್ತೇವೆ? ಇಲ್ಲಿ ನಾವು ಫಸ್ಟು ಏನೊಂದು ಪೋಲನ್ ಗ್ರೈನ್ಸನ್ನು ಹಾಕ್ಕೊಂಡಿದ್ದೇವೆ ಸ್ಲೈಡ್ನಲ್ಲಿ, ಕ್ಯಾವಿಟಿನಲ್ಲಿ, ಮೈಕ್ರೋಸ್ಕೋಪ್ನಲ್ಲಿ ನೋಡ್ತಾ ಇದ್ದೇವೆ. ಆ ಮೈಕ್ರೋಸ್ಕೋಪಿಕ್ ವ್ಯೂನಲ್ಲಿ ಎಷ್ಟು ಪೋಲನ್ ಗ್ರೈನ್ಸ್ ಸಿಗ್ತಾ ಇದೆ, ಕಾಣ್ತಾ ಇದೆ, ಅದನ್ನು ಕೌಂಟ್ ಮಾಡ್ಕೊಳ್ಳಿ. ದಟ್ ಗಿವ್ಸ್ ದ ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೈನ್ಸ್. ನೆಕ್ಸ್ಟ್, ಔಟ್ ಆಫ್ ದೋಸ್ ಪೋಲನ್ ಗ್ರೈನ್ಸ್ ಹೌ ಮೆನಿ ಆರ್ ಜರ್ಮಿನೇಟೆಡ್, ದಟ್ ವಿ ಹ್ಯಾವ್ ಟು ಕೌಂಟ್. ಎಷ್ಟು ಪೋಲನ್ ಟ್ಯೂಬ್ನ ಡೆವಲಪ್ ಮಾಡಿದೆ. ಕೆಲವೊಮ್ಮೆ ಎಲ್ಲದೂ ಡೆವಲಪ್ ಮಾಡ್ಬೋದು, ಕೆಲವೊಮ್ಮೆ ಯಾವುದೋ ಕೆಲವು ಮಾತ್ರ ಡೆವಲಪ್ ಮಾಡುತ್ತೆ, ಕೆಲವೊಮ್ಮೆ ಡೆವಲಪ್ಮೆಂಟ್ ಆಗ್ದಲೇ ಇರಬಹುದು, ಇರೋ ಚಾನ್ಸಸ್ಸು ಇರುತ್ತೆ. ಸೊ ಇದಾದ ನಂತರ ಕ್ಯಾಲ್ಕುಲೇಷನ್ ಪಾರ್ಟ್ನಲ್ಲಿ ಹೇಳಿದಾಗೆ ಈ ಟ್ಯಾಬ್ಯುಲರ್ ಕಾಲಮ್ನಲ್ಲಿ ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೈನ್ಸ್ ಕ್ಯಾಪಿಟಲ್ N. ಸೊ ಫಾರ್ ಎಕ್ಸಾಂಪಲ್ ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೈನ್ಸ್ ಒಂದು 50 ಇದೆ ಅಂತ ಅಂದ್ಕೊಳ್ಳೋಣ. ಅದೆಷ್ಟಾದರೂ ಇರ್ಬೋದಲ್ಲಿ. ನೀವು ಕೌಂಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕೌಂಟ್ ಮಾಡಿ
ಪ್ಲಸ್ ಆರ್ ಮೈನಸ್ 1 or 2 ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೈನ್ಸ್ ಜರ್ಮಿನೇಟೆಡ್. ಜರ್ಮಿನೇಟೆಡ್ ಎಷ್ಟು ಅಂತೇಳಿ ಕೌಂಟ್ ಮಾಡಿದಾಗ, ಸೊ ಫಾರ್ ಎಕ್ಸಾಂಪಲ್ 20 ಜರ್ಮಿನೇಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಔಟ್ ಆಫ್ 50 20 ಜರ್ಮಿನೇಟೆಡ್. 20 ಜರ್ಮಿನೇಟೆಡ್ ಅಂತ ಹೇಳಿದಾಗ ಪರ್ಸೆಂಟೇಜ್ ಆಫ್ ಪೋಲನ್ ಗ್ರೈನ್ ಜರ್ಮಿನೇಟೆಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಮಾಲ್ ಎನ್ ಬೈ ಕ್ಯಾಪಿಟಲ್ ಎನ್ ಇಂಟು 100. ಸ್ಮಾಲ್ ಎನ್ ಹಿಯರ್ ಈಸ್ 20, ಕ್ಯಾಪಿಟಲ್ ಎನ್ ಈಸ್ 50 ಇಂಟು 100 ಮಾಡಿದ್ರೆ 40% ಬರುತ್ತೆ. ಸೊ ದಟ್ ಈಸ್ ದ ಪರ್ಸೆಂಟೇಜ್ ಆಫ್ ಜರ್ಮಿನೇಷನ್. ರಿಸಲ್ಟನ್ನು ಟ್ಯಾಬ್ಲೆಟ್ ಮಾಡಬೇಕು. ದ ಪರ್ಸೆಂಟೇಜ್ ಆಫ್ ಪೋಲನ್ ಜರ್ಮಿನೇಷನ್ ಈಸ್ 40% ಅಂತ ಹೇಳಿ ರಿಸಲ್ಟನ್ನ ರಿಪೋರ್ಟ್ ಮಾಡ್ತೇವೆ. ಈ ಕ್ವಶನ್, ಈ ಒಂದು ಎಕ್ಸ್ಪರಿಮೆಂಟ್ ಹೇಗೆ ಬರುತ್ತೆ ಇದು ಪ್ರಾಕ್ಟಿಕಲ್ನಲ್ಲಿ? ಪ್ರಿಪೇರ್ ಎ ಟೆಂಪರರಿ ಸ್ಲೈಡ್ ಟು ಶೋ ಪೋಲನ್ ಜರ್ಮಿನೇಷನ್ ಫ್ರಮ್ ದ ಗಿವನ್ ಮಟೀರಿಯಲ್ ಎ ಆ್ಯಂಡ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ಪೋಲನ್ ಜರ್ಮಿನೇಷನ್. ನಿಮಗೆ ಫ್ಲವರ್ನ ಕೊಟ್ಟಿರ್ತಾರೆ. ಇದನ್ನು ನಿಮ್ಗೆ ಆ ಎಕ್ಸ್ಪರಿಮೆಂಟ್ ಬಂದಿದ್ರೆ ಎಕ್ಸಾಮ್ನಲ್ಲಿ, ಈ ಫ್ಲವರ್ನಲ್ಲಿ ಆಗಲೇ ಪ್ರೊಸೀಜರ್ ಏನು ಹೇಳಿದ್ದೀನಿ ಹಾಗೆ ಮಾಡಬೇಕಾಗತ್ತೆ. ಇಲ್ಲಿ ಪ್ರಿಪ್ರೇಷನ್ ಆಫ್ ದ ಸ್ಲೈಡ್, ಸ್ಲೈಡ್ ಪ್ರಿಪ್ರೇಷನ್ಗೆ 3 ಮಾರ್ಕ್ಸ್ ಇದೆ. ಹಾಗೆ ಕ್ಯಾಲ್ಕುಲೇಟಿಂಗ್ ದ ಪರ್ಸೆಂಟೇಜ್ ಆಫ್ ಪೋಲನ್ ಗ್ರೈನ್ ಜರ್ಮಿನೇಷನ್ 2 ಮಾರ್ಕ್ಸ್. ಅಂದರೆ ಕ್ಯಾಲ್ಕುಲೇಷನ್ಗೆ 2 ಮಾರ್ಕ್ಸ್. ಅದನ್ನು ಕೌಂಟ್ ಮಾಡಿ, ಟ್ಯಾಬ್ಲೆಟ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ ರಿಪೋರ್ಟ್ ಮಾಡಬೇಕಾಗುತ್ತೆ ರಿಸಲ್ಟನ್ನು. ಇಷ್ಟು ಈ ಒಂದು ಎಕ್ಸ್ಪರಿಮೆಂಟ್. ಸ್ಟೂಡೆಂಟ್ಸ್, ಈಗ ನಿಮಗೆ ಪ್ರೊಸೀಜರ್ನೆಲ್ಲ ಹೇಳಿದ್ದಾನೆ. ಈಗ ಆ ಪ್ರಾಕ್ಟಿಕಲ್ ಹೇಗೆ ಕಂಡಕ್ಟ್ ಮಾಡಬೇಕು ಇದನ್ನು, ಇದೇ ಇಂಪಾರ್ಟೆಂಟ್. ಪ್ರೊಸೀಜರ್ ಓದೋದು ಹೇಳೋದು ಅದೆಲ್ಲ ಈಸಿ, ಈ ಕಂಡಕ್ಷನ್ ಭಾಳ ಇಂಪಾರ್ಟೆಂಟ್. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಕ್ಯಾವಿಟಿ ಸ್ಲೈಡ್. ಇದು ಈ ಕ್ಯಾವಿಟಿ ಸ್ಲೈಡ್ನಲ್ಲಿ ಕ್ಯಾವಿಟಿ ಇದೆ ಅಂತ ಹೇಳ್ಕೊಂಡಿದ್ದೆ. ಈ ಕ್ಯಾವಿಟಿಗೆ 1 ಡ್ರಾಪ್ ಸುಕ್ರೋಸ್ ಸೊಲ್ಯೂಷನನ್ನು ಹಾಕಬೇಕು. 1 or 2 ಡ್ರಾಪ್ಸ್ ಸಾಕು. ನೆಕ್ಸ್ಟ್ ಫ್ಲವರ್ ವಿಂಕಾ ರೋಸಿಯಾ. ಈ ಫ್ಲವರ್ನಲ್ಲಿ ಪೋಲನ್ ಗ್ರೈನ್ಸ್ನ ತೆಗಿಬೇಕು. ಈ ಪೋಲನ್ ಗ್ರೈನ್ಸನ್ನು ಹೇಗೆ ತೆಗಿಬೇಕು? ಇಲ್ಲಿ ಪೆಟಲ್ಸ್ ಇದೆ, ಈ ಕರೋಲಾ ಇದು, ಈ ಕರೋಲಾ ಫ್ಯೂಸ್ ಆಗಿದೆಯಲ್ಲ ಇಲ್ಲಿ, ಇದನ್ನು ಕರೋಲಾ ಟ್ಯೂಬ್ ಅಂತ ಹೇಳ್ತೇವೆ. ಈ ಕರೋಲಾ ಟ್ಯೂಬ್ನ ಮೌತ್ ಆಫ್ ದ ಕರೋಲಾ ಟ್ಯೂಬ್ನಲ್ಲಿ ಸ್ಟೇಮನ್ಸ್ ಅಟ್ಯಾಚ್ ಆಗಿದೆ, ಎಪಿಪೆಟಲಸ್ ಸ್ಟೇಮನ್ಸ್ ಇಲ್ಲಿ. ಆ ಸ್ಟೇಮನ್ಸ್ನ ಆಂಥರ್ ಮೆಚ್ಯೂರ್ಡ್ ಆಂಥರ್ ಇದ್ದರೆ ರಪ್ಚರ್ ಆಗಿ ಪೋಲನ್ ಗ್ರೈನ್ಸ್ ರಿಲೀಸ್ ಆಗಿರುತ್ತೆ. ಒಂದು ವೈಟ್ ಡಸ್ಟ್ ರೀತಿ ಕಾಣುತ್ತೆ ಅಥವಾ ಯೆಲ್ಲೋಯಿಶ್ ಡಸ್ಟ್ ರೀತಿ ಕಾಣುತ್ತೆ ಇದು ನೋಡೋದಕ್ಕೆ. ಈಗೇನು ಮಾಡಬೇಕು? ಈ ನೀಡಲಿಂದ ಆ ಯೆಲ್ಲೋ ಡಸ್ಟನ್ನು ತಕ್ಕೋಬೇಕು. ಆ ಯೆಲ್ಲೋ ಡಸ್ಟನ್ನ ತಗೊಂಡು ಇಲ್ಲಿ ಸ್ಪ್ರಿಂಕಲ್ ಮಾಡಬೇಕು. ಈ ಸೊಲ್ಯೂಷನ್ಗೆ ಟಚ್ ಮಾಡಿದ್ರೆ ಆ ಪೋಲನ್ ಗ್ರೈನ್ಸ್ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಹೇಗೆ ಮಾಡೋದು? ಈ ನೀಡಲ್ನ ಇದೇ ಸುಕ್ರೋಸ್ ಸೊಲ್ಯೂಷನ್ಗೆ ಡಿಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೆಯಲ್ಲ, ಒಂದೊಂದು ಪೆಟಲ್ನ ಹಿಡ್ಕೊಂಡು ಓಪನ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ನೋಡಿ. ಓಪನ್ ಆಯಿತು. ಈಗ ಓಪನ್ ಆಗಿರೋದ್ರಕ್ಕೆ ಈ ನೀಡಲಿಂದ ಸುಮ್ಮನೆ ಸ್ಮಿಯರ್ ಮಾಡಿ, ನಿಮಗೇನು ಕಾಣಲ್ಲ, ಏನು ಬಂದೇ ಇಲ್ಲ ಅಂತ ಅಂದ್ಕೊಳ್ಳೋದೇನು ಬೇಡ, ಬಂದಿರುತ್ತೆ, ಮೈಕ್ರೋಸ್ಕೋಪಿಕ್ ಇರುತ್ತೆ ಪೋಲನ್ ಗ್ರೈನ್ಸ್. ಇದನ್ನೇನು ಮಾಡಿ, ಈ ಕ್ಯಾವಿಟಿನಲ್ಲಿರೋ ಅಂಥ ಸುಕ್ರೋಸ್ ಏನಿದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ. ಟ್ರಾನ್ಸ್ಫರ್ ಆಗಿದೆಯಾ ಆಗಿಲ್ವಾ ಅಂತೇಳಿ ನೋಡಿದ್ರೂ ಕಾಣೋದಿಲ್ಲ, ಅದಷ್ಟು ಸುಲಭಕ್ಕೆ ಮೈಕ್ರೋಸ್ಕೋಪ್ನಲ್ಲಿ ಇಟ್ಟ ಮೇಲೆ ಗೊತ್ತಾಗೋದು. ಆದಷ್ಟು ನೀಡಲ್ನ ಟಚ್ ಮಾಡಿ, ಈ ಕ್ಯಾವಿಟಿ ಸ್ಲೈಡ್ನ ಟಚ್ ಮಾಡಿದಾಗ ಸ್ವಲ್ಪ ಹಾಗೆ ರೊಟೇಟ್ ಮಾಡಿ, ನೀಡಲ್ಗೆ ಅಂಟ್ಕೊಂಡಿರೋದೆಲ್ಲ ಆ ಸ್ಲೈಡ್ಗೆ ಟ್ರಾನ್ಸ್ಫರ್ ಆಗೋ ಹಾಗೆ ಸೊಲ್ಯೂಷನ್ಗೆ. ಇದು ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಫ್ಲವರ್ ಟು ಸುಕ್ರೋಸ್ ಸೊಲ್ಯೂಷನ್ ಇನ್ ಕ್ಯಾವಿಟಿ ಸ್ಲೈಡ್. ನೆಕ್ಸ್ಟ್ ಇದಕ್ಕೆ ಏನು ಮಾಡ್ತವೆ? ಕವರ್ ಗ್ಲಾಸ್, ಕವರ್ ಸ್ಲಿಪ್ ಅಂತ ಹೇಳ್ತೇವೆ, ಡೆಲಿಕೇಟ್ ಇರುತ್ತೆ. ಈ ಕವರ್ ಸ್ಲಿಪ್ಪನ್ನು ಈ ಕ್ಯಾವಿಟಿನಲ್ಲಿರೋಂಥ ಸುಕ್ರೋಸ್ ಸೊಲ್ಯೂಷನ್ನ ಮೇಲೆ ಇನ್ವರ್ಟ್ ಮಾಡ್ತೇವೆ. ಹೀಗೆ ಇನ್ವರ್ಟ್ ಮಾಡಬೇಕಾದ್ರೆ ಕೇರ್ ತೊಗೋಬೇಕು, ಯಾವುದೇ ಏರ್ ಬಬಲ್ ಬರ್ದಾಗೆ ನೋಡ್ಕೋಬೇಕು. ಈಗ ನೋಡಿ, ಇಲ್ಲಿ ಯಾವುದೇ ಏರ್ ಬಬಲ್ ಇಲ್ಲ, ನೀವು ಗಮನಿಸ್ಬೋದು ಇಲ್ಲಿ. ಈಗ ಇಲ್ಲಿ ಪೋಲನ್ ಗ್ರೈನ್ಸ್ ಅದರೊಳಗಡೆ ಇದೆ,
ಅಂತ ಅಂದ್ಕೊಂಡಿದ್ದೇವೆ. ಒಂದು ಸಲ ಚೆಕ್ ಮಾಡಬೇಕು, ಯಾವುದಕ್ಕೂ ಚೆಕ್ ಮಾಡಬೇಕು ಅಂತೇಳಿ ಮೈಕ್ರೋಸ್ಕೋಪ್ನಲ್ಲೇ ನೋಡಬೇಕಾಗತ್ತೆ. ಈ ಮೈಕ್ರೋಸ್ಕೋಪ್ನ ಲೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮೊದಲೇ ಮಾಡಿಟ್ಕೊಂಡು ಲೋ ಪವರ್ನಲ್ಲಿ ಅಡ್ಜಸ್ಟ್ ಮಾಡಿ, ಲೋ ಪವರ್ನಲ್ಲಿ ಅಡ್ಜಸ್ಟ್ ಮಾಡ್ತಾ ಹೋಗಿ ರಫ್ ಅಡ್ಜಸ್ಟ್ಮೆಂಟ್ ಮತ್ತು ಫೈನ್ ಅಡ್ಜಸ್ಟ್ಮೆಂಟನ್ನು ಯೂಸ್ ಮಾಡಿಕೊಂಡು ಫೋಕಸ್ ಮಾಡಿ ಒಂದು ಡೆಫಿನೆಟ್ ಫೋಕಲ್ ಲೆಂತ್ನಲ್ಲಿ ಪೋಲನ್ ಗ್ರೈನ್ಸ್ ಇರೋದು ಕಾಣುತ್ತೆ. ಇನ್ ಕೇಸ್ ಕಾಣಲಿಲ್ಲ ಅಂತ ಹೇಳಿದ್ರೆ ಹ್ಯಾವ್ ಟು ರಿಪೀಟ್ ಒನ್ಸ್ ಅಗೈನ್. ಪೋಲನ್ ಗ್ರೈನ್ಸ್ನ ಮತ್ತೆ ತೊಗೊಂಡು ಹಾಕ್ಕೋಬೇಕು. ಹಾಕ್ಕೊಂಡಾದ ನಂತರ ಮತ್ತೆ ನೋಡಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಈ ಸ್ಲೈಡನ್ನು ಹಾಗೆ ಮೈಕ್ರೋಸ್ಕೋಪ್ನಲ್ಲೇ ಹಾಗೆ ಬಿಡಿ, ಅಥವಾ ಹೊರಗಡೆ ಬೇಕಾದ್ರೆ ಇಟ್ಕೊಳ್ಳಿ. 10 ಮಿನಿಟ್ಸ್ ಆದ ನಂತರ ಇದನ್ನು ಅಬ್ಸರ್ವ್ ಮಾಡಬೇಕು. 10 ಮಿನಿಟ್ಸ್ ಆದ ನಂತರ ಅಬ್ಸರ್ವ್ ಮಾಡಿದ್ರೆ ಹೇಗೆ ಕಾಣುತ್ತೆ ಆಗಲೇ ಹೇಳಿದೆ ನಿಮಗಿಲ್ಲಿ. ಆಗಲೇ ತೋರಿಸ್ದೆ ಇಲ್ಲಿ ಹೇಗೆ ಕಾಣುತ್ತೆ ಅಂತ ಹೇಳಿ. ನೋಡಿ, ಮೊದಲು ನೋಡಿದಾಗ ನಮಗೆ ಈ ರೀತಿ ಕಾಣ್ತಾ ಇದೆ. ಸ್ವಲ್ಪ ಹೊತ್ತಾದ ನಂತರ ಬಬಲ್ ಕಾಣುತ್ತೆ. ಇನ್ನು ಸ್ವಲ್ಪ ಹೊತ್ತಾದ ನಂತರ ಈ ರೀತಿ ಟ್ಯೂಬ್ ಜರ್ಮಿನೇಟ್ ಆಗಿರೋದು ಕಾಣ್ತಾ ಇದೆ. ಇನ್ನೊಂದು ಸ್ವಲ್ಪ ದೊಡ್ಡದಾಗಿರುತ್ತೆ. ಇಷ್ಟು ಸಾಕು. ಈ ಸ್ಟೇಜ್ನಲ್ಲಿ ನೀವು ಕೌಂಟ್ ಮಾಡಬೇಕು. ಈಗ ಇಲ್ಲಿ ಪೋಲನ್ ಗ್ರೈನ್ಸನ್ನು ನೋಡಿದ್ರೆ ಕೌಂಟ್ ಮಾಡ್ತಾ ಹೋದರೆ ಇಲ್ಲಿ ಎಷ್ಟಿದೆ ಅಂತೇಳಿದ್ರೆ ಅರೌಂಡ್ 100 ಏನೋ ಕಾಣ್ತಾ ಇದೆ. ಈ 100ನಲ್ಲಿ ಎಷ್ಟು ಜರ್ಮಿನೇಟ್ ಆಗಿದೆ ನೋಡಬೇಕೀಗ. ಫ್ಯೂ ಮಿನಿಟ್ಸ್ ಆದ ನಂತರ ಅಬ್ಸರ್ವ್ ಮಾಡೋಣ. ಫ್ಯೂ ಮಿನಿಟ್ಸ್ ಆದ ಮೇಲೆ ನೋಡಿದ್ರೆ ಈ ರೀತಿ ಜರ್ಮಿನೇಟಿಂಗ್ ಟ್ಯೂಬ್ಸ್ ಎಷ್ಟು ಬಂದಿರುತ್ತೆ ಅಂತ ಹೇಳಿ. ಈಗ ನಾನೀಗ ನಿಮಗೆ ಈ ಸ್ಟೇಜ್ನಲ್ಲೇ ಕೌಂಟ್ ತೊಗೊಳ್ತೇನೆ. ನಾನು ಜರ್ಮಿನೇಟ್ ಆಗಿರೋದನ್ನು ಇಲ್ಲಿವರೆಗೂ ವೆಯ್ಟ್ ಮಾಡೋದಕ್ಕೆ ಹೋಗಲ್ಲ. ನೀವು ವೆಯ್ಟ್ ಮಾಡಿ ತೊಗೊಳ್ಳಿ ಇದನ್ನು. ಈಗ ಈ ಸ್ಟೇಜ್ನಲ್ಲಿ ನಾನು ತೊಗೊಂಡ್ರೆ ಇಲ್ಲಿ ಅರೌಂಡ್ 30 ಏನೋ ಜರ್ಮಿನೇಟ್ ಆಗಿದೆ. ಈಗ ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೈನ್ಸ್ 100 ಇದೆ. ಜರ್ಮಿನೇಟೆಡ್ ಪೋಲನ್ ಗ್ರೈನ್ಸ್ 30 ಇದೆ. ಈಗ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ 30 ಡಿವೈಡೆಡ್ ಬೈ 100 ಇಂಟು 100 ಮಾಡಿದ್ರೆ 30% ಆಫ್ ಪೋಲನ್ ಗ್ರೈನ್ಸ್ ಆರ್ ಜರ್ಮಿನೇಟೆಡ್ ಅಂತ ಬರುತ್ತೆ. ಕ್ಯಾಲ್ಕುಲೇಷನ್ 30% ಆಫ್ ದ ಪೋಲನ್ ಗ್ರೈನ್ಸ್ ಆರ್ ಜರ್ಮಿನೇಟೆಡ್. ಇಷ್ಟನ್ನು ಮಾಡಿ ನೀವು ಎಕ್ಸಾಮಿನರ್ಗೆ ಇದನ್ನು ತೋರಿಸ್ಬೇಕು, ಜರ್ಮಿನೇಟ್ ಆಗಿರೋದನ್ನು. ಹಾಗೆ ಆ ಕ್ಯಾಲ್ಕುಲೇಷನ್ ಪಾರ್ಟ್ ಏನಿದೆ, ಎಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗಿದೆ ಅನ್ನೋದನ್ನು ಎಕ್ಸಾಮಿನರ್ಗೆ ತೋರಿಸಿ ಸಿಗ್ನೇಚರ್ನ ತೊಗೋಬೇಕಾಗತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.